ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಭಾರವನ್ನ ಹೊರಿಸಿದ್ರ ಹಿನ್ನೆಲೆಯಲ್ಲಿ ಈಗ ಸಿಡಿದೆದ್ದಿರುವಂತಹ ವರ್ತಕರು ಈಗ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಗರು 3 ದಿನ ಹಾಲ್ ಸಿಗಲ್ಲ ಎಚ್ಚರವಾಗಿ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷ ಲಕ್ಷ ಟ್ಯಾಕ್ಸ್ ಬರೆಯನ್ನ ಎಳೆದಿದ್ರ ಹಿನ್ನೆಲೆಯಲ್ಲಿ ಈಗ ಸದ್ಯ ಬೆಂಗಳೂರಿಗರು ಅಲರ್ಟ್ ಆಗಿರಬೇಕಾದಂತಹ ಸುದ್ದಿ ಇದು. ಕಾರಣ ನಾಳೆಯಿಂದ 3 ದಿನಗಳ ಕಾಲ ಹಾಲು ಲಭ್ಯವಿರೋದಿಲ್ಲ. ಕಾಂಡಿಮೆಂಟ್ಸ್ ಮತ್ತು ಬೇಕರಿ ದಿನಸಿ ಅಂಗಡಿಗಳಲ್ಲಿ ಸಿಗ್ತಾ ಇದ್ದಂತಹ ಹಾಲು ಮುಂದಿನ 3 ದಿನಗಳಲ್ಲಿ ಲಭ್ಯ ಇರಲ್ಲ. ನಾಳೆ ನಾಡಿದ್ದು ಹಾಲು ಉತ್ಪನ್ನಗಳನ್ನು ಮಾರಾಟ ಮಾಡೋದನ್ನ ನಿಷೇಧಿಸಿ ಕರೆಯನ್ನ ಕೊಡಲಾಗಿದೆ. ಜುಲೈ 25ರಂದು ಅಂಗಡಿ ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೂ ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿದ್ದು, ಅದರ ಜಾಗೃತಿ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಎಲ್ಲೆಡೆ ಈಗ ಟ್ಯಾಕ್ಸ್ ವಿಷಯವಾಗಿ ಪ್ರಸ್ತಾಪ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ರು, ಗಡುವನ್ನು ಕೂಡ ಕೊಟ್ಟಿದ್ರು. ಅದೆಲ್ಲದರ ನಂತರದಲ್ಲಿ ಫೈನಲ್ ಆಗಿ ಹೋರಾಟಕ್ಕೆ ಅಣಿಯಾಗ್ತಿದ್ದಾರೆ. ಬೇಕರಿ, ಕಾಂಡಿಮೆಂಟ್ಸ್, ಟೀ ಅಂಗಡಿ, ತರಕಾರಿ ಅಂಗಡಿಯವರಿಗೆ ವಾಣಿಜ್ಯ ಇಲಾಖೆಯಿಂದ ತೆರಿಗೆ ನೋಟಿಸ್ ಬಂದಿದ್ದು, ಇದನ್ನ ವಿರೋಧಿಸಿ ಈ ತಿಂಗಳ 23, 24 ಹಾಗೂ 25ರಂದು ಕಂಪ್ಲೀಟ್ ಆಗಿ ಹಾಲು ಸಿಗರೇಟ್ ಸರಬರಾಜನ್ನ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಜುಲೈ 25ಕ್ಕೆ ಕಂಪ್ಲೀಟ್ ಆಗಿ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಿ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದರ ಮಧ್ಯೆ ಈಗ ವರ್ತಕರು ಅಲ್ಲಲ್ಲಿ ಅಂದ್ರೆ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಅಂಗಡಿ ಮುಗ್ಗಟ್ಟಿಗೆ ತೆರಳಿ ಬೇಕರಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು, ಹೂವಿನ ಅಂಗಡಿ ಆಗಿರ್ಬೋದು, ನಂದಿನಿ ಬೂತ್ ಆಗಿರ್ಬೋದು, ಅಲ್ಲೆಲ್ಲ ತೆರಳಿ ಅವರು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಂಗಡಿಯವರಿಗೆ, ಶಾಪ್ನವರಿಗೆ ಈಗಾಗಲೇ ಲಕ್ಷ ತೆರಿಗೆ ಕಟ್ಟುವಂತೆ ನೋಟಿಸ್ ಕೂಡ ಬಂದಿದೆ. ಸೊ ಹಾಗಾಗಿ ಬುಧವಾರದಿಂದ ಹಾಲು ಸಪ್ಲೈ ಏನಿದೆ, ಸಾಮಾನ್ಯವಾಗಿ ಕಾಂಡಿಮೆಂಟ್ಸ್ ಆಗಿರ್ಬೋದು, ಬೇಕರಿಗಳಲ್ಲಿ ಹಾಲು ಮಾರಾಟವನ್ನ ಮಾಡ್ತಾರೆ, ಅದೆಲ್ಲವನ್ನ ಕೂಡ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಒಟ್ಟು 3 ದಿನ ಆ ರೀತಿಯ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸೊ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿದಿರಿ, ಹಾಲ್ ಸರಬರಾಜು ಸ್ಥಗಿತ ಮಾಡೋದಕ್ಕೆ ನಿರ್ಧಾರ ಮಾಡಿದಿರಿ. ಸೊ ಯಾವತ್ತಿಂದ ಹಾಲ್ ಸರಬರಾಜು ಬಂದ್ ಆಗುತ್ತೆ ಮೇಡಮ್? 23, 24, 25 3 ದಿನ ನಾವು ಹಾಲು ಸರಬರಾಜನ್ನು ಬಂದ್ ಮಾಡ್ತೀವಿ. ಕಾರಣ ಏನಂದರೆ, ಈಗ GST ನೋಟಿಸನ್ನು ಏಕದಮ್ 21 ವರ್ಷದಿಂದ 25ನೇ ವರ್ಷದವರೆಗೂ ಸಹ ಈ ಥರ ಒಂದೇ ಸರಿ ಹಾಕ್ಬಿಟ್ಟು 40, 50, 1 ಲಕ್ಷ, 1 ಕೋಟಿವರೆಗೂ ಕೊಡ್ತಾ ಇದ್ದಾರೆ, ತೆರಿಗೆ ಕಳಿಸ್ತಾ ಇದ್ದಾರೆ. ಆದ್ದರಿಂದ ಈ ಬಡವರ ಬಾಯಿಮರಿಗೂ ವ್ಯಾಪಾರ ಮಾಡೋಕ್ಕಾಗಲ್ಲ. ಈಗ ಸಣ್ಣ ಪುಟ್ಟ ಅಂಗಡಿ ಮಾಡ್ಕೊಂಡಿರ್ತಾರೆ, ಸಾಲಗಿಲ್ಲ ಮಾಡ್ಕೊಂಡಿರ್ತಾರೆ, ಮಕ್ಕಳು ಸ್ಕೂಲ್ ಫೀಸು, ಕರೆಂಟ್ ಬಿಲ್ಲು ಇವೆಲ್ಲ ಕಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ನಾವು ಇವ್ರು ಏನಾರು ಈ ಥರ ಟಾರ್ಚರ್ ಕೊಡ್ತೇನೆ ಇದ್ದರೆ ನಾವು ಸುಶಾಡ ಮಾಡ್ಕೋಬೇಕಾಗುತ್ತದೆ, ಬೇರೆ ನಮಗೆ ದಾರಿ ಇಲ್ಲ. ಆದ್ದರಿಂದ ದಯವಿಟ್ಟು ಈ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದನ್ನು ಪರಿಗಣಿಸಿ ನಮ್ಗೆ ದಯವಿಟ್ಟು ಒಂದು ಕ್ಷಮೆ ಕೇಳ್ಕೊತಾ ಇದ್ದೀನಿ. ಅದರಿಂದ ಯಾವ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಲ್ಲ. ಈಗ ಕಾಂಡಿಮೆಂಟ್ಸ್ ಅಲ್ಲಿ ಹಾಲು ಸರಬರಾಜು ಎಲ್ಲವೂ ಕೂಡ ಸ್ಥಗಿತ ಆಗುತ್ತೆ. ಸಿಗರೇಟು, ಹಾಲು ಸರಬರಾಜು ಎಲ್ಲವೂ ಹಾಲು ಸರಬರಾಜು ಮಾತ್ರ ಸ್ಥಗಿತ ಆಗುತ್ತೆ. ಟೀ ಮಾರೋದು ಮತ್ತು ಹಾಲಕ್ಕಿ ಕಾಫಿ ಮಾರೋದು ಅದೆಲ್ಲ ನಿಲ್ಲಿಸ್ಬಿಡ್ತೀವಿ ಮೇಡಮ್. ಮತ್ತು ಹಾಲು ಉತ್ಪನ್ನಗಳನ್ನು ನಿಷೇಧಪಡಿಸಿದ್ವಿ ನಾವು. ಹಾಗಾದ್ರೆ ಈ ಹಾಲಿಂದಲೇ ನಾವು ತುಂಬ ಟ್ಯಾಕ್ಸ್ಗಳು ಕಟ್ಟಬೇಕಾಗುತ್ತೆ. ಅದರಲ್ಲಿ ನಾವು ಏನು ಸಿಕ್ಕಲ್ಲ ನಮಗೆ, ಗೊತ್ತಾಯ್ತಾ? ನಾವೀಗ 10,000, 15,000, 20,000 ವ್ಯಾಪಾರ ಮಾಡೋದಕ್ಕೂ ಅದರಲ್ಲಿ ನಾವು 2-3 ಸಾವಿರ ರೂಪಾಯಿ ಸಿಕ್ಕಿದ್ರೆ ಒಂದು ಅದ್ರ ಬಾಡಿಗೆ ಮತ್ತು ಕೆಲಸವ್ರ ಚಾರ್ಜು, ಕೆಲಸವ್ರ ಸಂಬಳ ಮತ್ತು ಮನೆ ಬಾಡಿಗೆ ಮತ್ತು ಊಟದ ಖರ್ಚು ಎಲ್ಲರೂ ಬಿಟ್ಟು ಸೇರಿ ಸಹ ನಮಗೆ ಏನೂ ಸಿಕ್ಕೋದಿಲ್ಲ. ಅದರಲ್ಲಿ ಬರೀ ಬಡವರು ಇವೆಲ್ಲ 20 ಲಕ್ಷ, 30 ಲಕ್ಷ, 50 ಲಕ್ಷ ಎಲ್ಲ ನಾವು ಇದು ಟ್ಯಾಕ್ಸ್ ತೆರಿಗೆ ಹಾಕಿದ್ರೆ ನಾವು ಎಲ್ಲಿ ಹೋಗ್ಬೇಕು ಅಂತ. ರಾಜ್ಯ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರ, ಅದರ ಮಧ್ಯೆ ಬಿಜೆಪಿ ಅವರು ಸಹಾಯವಾಣಿ ಬೇರೆ ಬಿಡುಗಡೆ ಮಾಡಿದ್ದಾರೆ. ಅವರ ಮಧ್ಯದ ಇದರಲ್ಲಿ ವ್ಯಾಪಾರಿಗಳು ಏನ್ ಮಾಡ್ತಾರೆ? ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಇಬ್ಬರೂ ಸೇರಿ ಸಹ ನಮಗೆ ಎಲ್ಲರಿಗೂ ತೊಂದರೆ ಕೊಡದಂಗೆ ಕೆಲಸ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತಾ ಇದ್ದೀನಿ. ಅಷ್ಟೇ. ಇದು ನಾವು ಸಿದ್ದರಾಮಯ್ಯ ಅವರಿಗೆ ನಮ್ಮ ಅಧ್ಯಕ್ಷರಾದ ರವೀಶ್ ಶೆಟ್ಟರ್ ಅವರು ಬೆಂಬಲ ಸಿಗ್ತಾ ಇದೆಯಾ? ಬೆಂಬಲ ಸಿಗ್ತದೆ. ನಾವು ತುಂಬ ಜನ, ಲಕ್ಷಾಂತರ ಜನ, ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ಲಕ್ಷಾಂತರ ಜನ ನಾವು ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವು ಬರ್ತೀವಿ. ಇದಿಷ್ಟು ವರ್ತಕರ ಮಾತು. ಕ್ಯಾಮ್ರಾ ಶರತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.